ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಸಣ್ಣ ಪ್ರಮಾಣದಲ್ಲಿ ಬಿಸಿಬೇಳೆಬಾತ್ ಪುಡಿನ ಹೇಗೆ ಮಾಡೋದು ಅಂತ ನೋಡೋಣ. 1 ಪಾವ್ ಬಿಸಿಬೇಳೆಬಾತನ್ನು ಮಾಡಬೇಕು ಅಂದರೆ 1 ಪಾವ್ ಅಕ್ಕಿನ ತೊಗೊಂಡ್ರೆ ಅದಕ್ಕೆ ಎಷ್ಟು ಪುಡಿ ಬೇಕಾಗುತ್ತೆ ಅದನ್ನು ಹೇಳ್ಕೊಡ್ತೀನಿ ಬನ್ನಿ. ಫ್ರೆಶ್ಶಾಗಿ ಮಾಡ್ಕೊಂಡ್ರೇ ಒಳ್ಳೆ ಘಮ ಇರುತ್ತೆ. ಅದನ್ನು ಮಾಡೋದಕ್ಕೆ ನಾನಿವಾಗ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಚಿಟಿಕೆಯಷ್ಟು ಮೆಂತ್ಯನ ಹಾಕೋತಾ ಇದ್ದೀನಿ. ಆನಂತರ 2 ಟೀ ಚಮಚದಷ್ಟು ಕಡಲೆಬೇಳೆನ ಹಾಕೋತಾ ಇದ್ದೀನಿ. 1.5 ಟೀ ಚಮಚದಷ್ಟು ಉದ್ದಿನಬೇಳೆನ ಹಾಕೋತಾ ಇದ್ದೀನಿ. ಆನಂತರ 1.5 ಟೀ ಚಮಚದಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. 1/4 ಟೀ ಚಮಚದಷ್ಟು ಮೆಣಸನ್ನು ಹಾಕೋತಾ ಇದ್ದೀನಿ. ಆನಂತರ 1 ಏಲಕ್ಕಿನ ಹಾಕೋತಾ ಇದ್ದೀನಿ. 2 ಪೀಸ್ ಚಕ್ಕೆನ ಹಾಕೋತಾ ಇದ್ದೀನಿ, 2 ಇಂಚಷ್ಟು. ಆನಂತರ 3 ರಿಂದ 4 ಲವಂಗನ ಹಾಕೋತಾ ಇದ್ದೀನಿ. ಇದನ್ನು 1 ನಿಮಿಷಗಳ ಕಾಲ ಚೆನ್ನಾಗಿ ಬಾಡಿಸ್ಕೋಬೇಕು. 1 ನಿಮಿಷಗಳ ಕಾಲ ಆದಮೇಲೆ 3 ಟೀ ಚಮಚದಷ್ಟು ಕೊತ್ತಂಬರಿ ಕಾಳನ್ನು ಹಾಕೋಬೇಕು, ಅಂದರೆ ಧನಿಯಾನ ಹಾಕೋಬೇಕು. ಇದನ್ನು ಇವಾಗ ನಾವು ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಗ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಪುಡಿ ಮಾಡಿಕೊಂಡು ಬಿಸಿಬೇಳೆಬಾತ್ ಮಾಡಿದ್ರೆ ತುಂಬ ಘಮಘಮವಾಗಿ ರುಚಿಯಾಗಿ ಬರುತ್ತೆ. ಪುಡಿ ಹಳೇದಾದಷ್ಟು ರುಚಿ ಸ್ವಲ್ಪ ಕಡಿಮೆ ಆಗುತ್ತೆ. ನೋಡಿ, ಇವಾಗ ಹೊಂಬಣ್ಣ ಬಂದಿದೆ. ಆನಂತರ ಇದಕ್ಕೆ ನಾನು ಅರ್ಧದಲ್ಲಿ ಅರ್ಧ ಅಂದರೆ 1/4 ಭಾಗದಷ್ಟು ಒಣ ಕೊಬ್ಬರಿನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನೇನು ಜಾಸ್ತಿ ಹುರಿಯೋದು ಬೇಡ, ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕಾಗುತ್ತೆ. ಆನಂತರ ಒಣಮೆಣಸಿನ್ಕಾಯಿ ಹಾಕೋದಾದರೆ ನೀವು ಇವಾಗ ಒಂದು 8-10 ಒಣಮೆಣಸಿನ್ಕಾಯಿನ ಸೇರಿಸ್ಕೋಬೇಕು. ನಾನಿಲ್ಲಿ ಖಾರದ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಈ ಮಸಾಲ ಪದಾರ್ಥ ಎಲ್ಲ ಮಿಕ್ಸರ್ ಜಾರ್ಗೆ ಹಾಕ್ತಾಯಿದ್ದೀನಿ. ತಣ್ಣಗಾದ್ಮೇಲೆ ನಾನಿಲ್ಲಿ ಮೆಣಸಿನ್ಕಾಯಿ ಹಾಕಿಲ್ಲ, ಅದಕ್ಕಾಗಿ 2.5 ಟೀ ಚಮಚದಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ನಾನು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣದಾಗಿ ರುಬ್ಕೊಂಡು ಬರ್ತಾಯಿದ್ದೀನಿ. ನೋಡಿ, ಪುಡಿ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ. ಈ ಪುಡಿನ ಹಾಕಿ ನೀವು ಒಂದ್ಸರಿ ಬಿಸಿಬೇಳೆಬಾತ್ ಮಾಡಿ ನೋಡಿ, ರುಚಿ ಅದ್ಭುತವಾಗಿರುತ್ತೆ. ಇದಕ್ಕೆ ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ಳಿ, 1/4 ಟೀ ಚಮಚದಷ್ಟು. ಇಲ್ಲ ಅಂದರೆ ಒಗ್ಗರಣೆ ಮಾಡುವಾಗ ನೀವು ಬಿಸಿಬೇಳೆಬಾತ್ ಮಾಡುವಾಗ ಒಗ್ಗರಣೆಲೆ ಹಾಕಿ, ಆವಾಗ ಕೂಡ ಚೆನ್ನಾಗಿರುತ್ತೆ. ನೀವು ಈ ವಿಧಾನದಲ್ಲಿ ಒಂದ್ಸರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.